ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದು ಐಸೋಮೆಟ್ರಿಕ್ ಸರ್ಕಲ್ನ ಕ್ಲಾಸ್ ನಂಬರ್ 2. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಅಗೇನ್ ಐಸೋಮೆಟ್ರಿಕ್ ಸರ್ಕಲನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಒಂದು ಡಿಫ್ರೆಂಟ್ ಪ್ಲೇನ್ ಅಂದರೆ ವೈ ಜೆಡ್ ಪ್ಲೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊಬೇಕು ನೀವು. ಸೊ ಅಗೇನ್ ಪ್ರೊಟೆಕ್ಟರ್ ಏನಿದೆಯಲ್ಲ, ಸೊ ಪ್ರೊಟೆಕ್ಟರ್ನ ಒಂದು ಯಾವುದಾದ್ರೂ ಒಂದು ನೀಟಾಗಿ ಇವಾಗ ನಾನು ಈ ರೀತಿ ಒಂದು ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಂಡು ತಿನ್ನಾಗಿರುವಂತಹ ಲೈನನ್ನು ಡ್ರಾ ಮಾಡ್ಕೊಬೇಕು ನೀವು. 30 ಡಿಗ್ರಿ ಇನ್ಕ್ಲೈನ್ಡ್ ಆಗಿ, 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ, ಅಗೇನ್ 30 ಡಿಗ್ರಿ ಇನ್ಕ್ಲೈನ್ಡ್ ಆಗಿ 3 ಲೈನನ್ನು ಡ್ರಾ ಮಾಡ್ಕೊಬೇಕು. ರೈಟ್. ಸೊ ನಾನು ಇವಾಗ 30 ಡಿಗ್ರಿ ಇನ್ಕ್ಲೈನ್ಡ್ ಆಗಿ ಎಕ್ಸ್ ಆ್ಯಂಡ್ ಜೆಡ್ ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ಇದಾದಮೇಲೆ ವೈ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ. ಸೊ ಈ ರೀತಿ ಫಸ್ಟಿಗೆ 3 ಲೈನನ್ನು ನೀವು ನೀಟಾಗಿ ಡ್ರಾ ಮಾಡ್ಕೊಬೇಕಾಗುತ್ತೆ. ರೈಟ್. ಸೊ ಇದಾದಮೇಲೆ ಪ್ರೊಟೆಕ್ಟರ್ ಕೆಲಸ ಮುಗಿಯುತ್ತೆ, ಒಂದು ಕಡೆ ಸೈಡಾಗಿ ಫಿಕ್ಸ್ ಮಾಡಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಾನು ಇವಾಗ ವೈ ಜೆಡ್ ಪ್ಲೇನಲ್ಲಿ ಡ್ರಾ ಮಾಡುವಾಗ ಬಿ ಪಾಯಿಂಟ್ ಅನ್ನೋದು ನಮಗೆ ಒರಿಜಿನ್ ಪಾಯಿಂಟ್ ಆಗಿರುತ್ತೆ. ರೈಟ್. ಸೊ ನಾನು ಇವಾಗ ವೈ ಜೆಡ್ ಪ್ಲೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಅವರ್ ಒರಿಜಿನ್ ಪಾಯಿಂಟ್. ರೈಟ್. ಸೊ ಹಾಗಾದರೆ ಫಸ್ಟಿಗೆ ಬಿ ಅನ್ನೋದು ನಮಗೆ ಒರಿಜಿನ್ ಪಾಯಿಂಟ್ ಆಗಿರುತ್ತೆ. ಸೊ ಬಿಯಿಂದ ಈಗ ಎಷ್ಟಿದೆ, 100 ಮಿಲಿಮೀಟರ್ಸ್ ಇದೆ. ರೈಟ್. 100 ಮಿಲಿಮೀಟರ್ಸ್ ಅಂದರೆ ನಮಗೆ ಟೋಟಲಾಗಿ 10 ಸೆಂಟಿಮೀಟರ್ ಆಗುತ್ತೆ. ಸೊ ನಾನು ಇಲ್ಲಿ ಕಾಂಪಸನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಾಂಪಾಸ್ ಅಂದರೆ ನೀವು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಕೂಡ ಡ್ರಾ ಮಾಡ್ಬೋದು. ರೈಟ್. ಸೊ ನಾನು ಇಲ್ಲಿ ಈ ರೀತಿ ನೀಟಾಗಿ ಕಾಂಪಾಸ್ ಫಿಕ್ಸ್ ಮಾಡ್ಕೊಂಡು 100 ಮಿಲಿಮೀಟರ್ಸಿಗೆ ನಾನು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ತಿನ್ನಾಗಿರುವಂತಹ ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ಜೆಡ್ ಪ್ಲೇನ್ ಡ್ರಾ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ಇವಾಗ ವೈ ಪ್ಲೇನಲ್ಲಿ 2 ಪ್ಲೇನಲ್ಲಿ ರೀತಿ ನೀಟಾಗಿ ಮಾಡ್ಕೊಬೇಕು. ಸೊ ನಾವು ಇವತ್ತು ಡ್ರಾಯಿಂಗ್ ಬಂದು ವೈ ಜೆಡ್ ಪ್ಲೇನಲ್ಲಿ ಡ್ರಾ ಮಾಡ್ತಾಯಿದ್ದೀವಿ. ವೈ ಜೆಡ್ ಪ್ಲೇನ್ ಅಂದಾಗ ಬಿ ಅನ್ನೋದು ನಮಗೆ ಬೇಸ್ ಪಾಯಿಂಟ್. ಇದು ನಿಮಗೆ ಕರೆಕ್ಟ್ ನೀಟಾಗಿ ರೂಲ್ಸ್ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಇವೆರಡು ಪಾಯಿಂಟನ್ನು ನೀಟಾಗಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅವನು ಡ್ರಾಯಿಂಗಲ್ಲಿ ಅವನು ಹೇಳಿದರೆ ಒರಿಜಿನ್ ಪಾಯಿಂಟ್ ಯಾವುದಂತೇಳಿ ಅವನು ಡೈರೆಕ್ಟಾಗಿ ಹೇಳಿದ್ರೆ ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸಪೋಸ್ ಅವ್ನು ಡ್ರಾಯಿಂಗಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಈ ರೂಲನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ರೈಟ್. ಸೊ ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಾವು ಇವಾಗ ನಮಗೆ ಬಿ ಎ ಸಿ ಪಾಯಿಂಟ್ ಸಿಕ್ಕಿದೆ. ನಾವು ಇವಾಗ ಡಿ ಪಾಯಿಂಟನ್ನು ಫೈಂಡ್ ಮಾಡಬೇಕು. ಅದಕ್ಕೆ ಈ ಪಾಯಿಂಟಲ್ಲಿ ನೀಟಾಗಿ ಅಗೇನ್ ಕಾಂಪಾಸನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವೆಲ್ಲ ಲೈನ್ಸ್ ಎಲ್ಲ ನೀವು ಏನು ಡ್ರಾ ಮಾಡ್ತಾಯಿದ್ರೆ ತುಂಬ ತಿನ್ನಾಗಿರ್ಬೇಕು ಇವು. ರೈಟ್. ಸೊ ಸ್ಕ್ವೇರ್ ಕಂಪಲ್ಸರಿ ಡ್ರಾ ಮಾಡಲೇಬೇಕು ನಾವು. ಐಸೋಮೆಟ್ರಿಕ್ ಡ್ರಾಯಿಂಗನ್ನು, ಐಸೋಮೆಟ್ರಿಕ್ ಸರ್ಕಲನ್ನು ಡ್ರಾ ಮಾಡಬೇಕಂದ್ರೆ ಈ ಸ್ಕ್ವೇರಲ್ಲೇ ನಾವು ಡ್ರಾ ಮಾಡೋದು. ರೈಟ್. ಸೊ ಈ ರೀತಿ ನೀಟಾಗಿ ಡಿ ಪಾಯಿಂಟನ್ನು ನಾನು ಇವಾಗ ಫೈಂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಇವೆರಡು ಪಾಯಿಂಟನ್ನು ಕೂಡ ನೀಟಾಗಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಬೈ ಯೂಸಿಂಗ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಎರಡು ಪಾಯಿಂಟನ್ನು ನೀಟಾಗಿ 90 ಡಿಗ್ರಿ ಕನೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಅದು ಕೂಡ ನನಗೆ 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿ ಈ ರೀತಿ ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಬಿ ಪಾಯಿಂಟ್ ಒರಿಜಿನ್ ಪಾಯಿಂಟ್ ಇಟ್ಟಿರುವಂಕೋ ಅದರ ಪಕ್ಕದಲ್ಲಿ ಏನಿದೆಯಲ್ಲ, ಸೊ ರೈಟ್. ಇವಾಗ ನೋಡಿ ಈ ರೀತಿ ಡೈಗ್ನಲ್ಸನ್ನು ಡ್ರಾ ಮಾಡ್ಕೊಬೇಕು. ಫಸ್ಟ್ ನೀವು ಬಿ ಮತ್ತು ಡಿನ ಕನೆಕ್ಟ್ ಆಗುವಂತಹ ಒಂದು ಡೈಗ್ನಲ್ನ ಡ್ರಾ ಮಾಡ್ತಾಯಿದ್ದೀನಿ. ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಎ ಮತ್ತು ಸಿಗೆ ಕನೆಕ್ಟ್ ಆಗಿರುವಂತಹ ಡೈಗ್ನಲ್ ನಾವು ಡ್ರಾ ಮಾಡೋಣ. ರೈಟ್. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ನಾವು ಮಿಡ್ ಪಾಯಿಂಟನ್ನು ಫೈಂಡ್ ಮಾಡ್ಬೇಕು. ನಾವು ಈ ಒಂದು ಸ್ಕ್ವೇರ್ನ ಮಿಡ್ ಪಾಯಿಂಟ್ ನೋಡಿ. ಸೊ ಸರ್ಕಲ್ ಇಲ್ಲಿ ನಾವು ಟಾಪಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ನೋಡಿ ಇದನ್ನು ಅಬ್ಸರ್ವ್ ಮಾಡಿ. ಸೊ ಇದನ್ನು ಬೇಸ್ ಮಾಡ್ಕೊಂಡು ನಾನು ಡ್ರಾ ಮಾಡ್ತಾ ಇರೋದು. ಸೊ ಇಲ್ಲಿರುವಂತಹ ಇವಾಗ ಮಿಡ್ ಪಾಯಿಂಟ್ಸ್ ಎಲ್ಲ ನಾವು ಫೈಂಡ್ ಮಾಡಬೇಕು. ರೈಟ್. ಸೊ ಹಾಗಾದರೆ 100 ಮಿಲಿಮೀಟರ್ಸ್ ಇದೆ. ಸೊ ಅಗೇನ್ ಕಾಂಪಾಸನ್ನು ಯೂಸ್ ಮಾಡ್ಕೊಳ್ಳಿ. ಕಾಂಪಾಸ್ ಯೂಸ್ ಮಾಡ್ಕೊಂಡು ನೀಟಾಗಿ 50 ಮಿಲಿಮೀಟರ್ಸ್ಗೆ ಮಾರ್ಕ್ ಮಾಡ್ಕೊಂಡು ಈಚ್ 4 ಸೈಡನ್ನು 50 ಮಿಲಿಮೀಟರ್ಸಿಗೆ ನಾವು ಕಟ್ ಮಾಡೋಣ. ರೈಟ್. ಸೊ ನಾನು ಇದನ್ನು 50ಗೆ ಸೆಟ್ ಮಾಡ್ತಾಯಿದ್ದೀನಿ. ಸೊ ಓಕೆ. ಸೊ ಇವಾಗ 50 ಸೆಟ್ ಆಗಿದೆ. ಸೊ ಈಚ್ ಸೈಡಲ್ಲಿ ಬಿಗೆ ಒರಿಜಿನ್ ಪಾಯಿಂಟ್ ಫಿಕ್ಸ್ ಮಾಡ್ಕೊಂಡು ಈಚ್ ಸೈಡ್ 4 ಸೈಡಲ್ಲಿ ನಾವು ಈ ಒಂದು 50 ಮಿಲಿಮೀಟರ್ಸ್ಗೆ ಮಾರ್ಕ್ ಮಾಡ್ಕೊ ಈ ರೀತಿ ಮಾರ್ಕ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ನೆಕ್ಸ್ಟ್ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಹೇಳುವಂತಹ ಒಂದು ಡ್ರಾಯಿಂಗನ್ನು ಕಂಪಲ್ಸರಿ ನೋಡಿದರೆ ನಿಮಗೆ ಈ ಒಂದು ಡ್ರಾಯಿಂಗ್ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಿಕಾಸ್ ಆಫ್ ಒಂದಕ್ಕೊಂದು ಲಿಂಕ್ ಇರುತ್ತೆ. ರೈಟ್. ಸೊ ನಾವು ನೆಕ್ಸ್ಟ್ ಕ್ಲಾಸಸ್ ಎಲ್ಲ ನಾವು ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಸರ್ಕಲ್ ಇದೆ. ಸೊ ಅದಕ್ಕೆ ನಾನು ಈ ಒಂದು ಕ್ಲಾಸನ್ನು ನಿಮಗೆ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ರೈಟ್. ಸೊ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಸೊ ಮಾರ್ಕ್ ಆದಮೇಲೆ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಇವಾಗ ಬಿ ಪಾಯಿಂಟ್ ಒರಿಜಿನ್ ಆಗಿದೆ. ಸೊ ಅದರ ಅಪೋಸಿಟ್ ಏನಿದೆ ನಮಗೆ ಎ ಪಾಯಿಂಟ್ ಇರುತ್ತೆ. ಸೊ ಎ ಪಾಯಿಂಟ್ ಬೇಸ್ ಮಾಡ್ಕೊಂಡು ನಾವು ನೋಡಿ ಈ ಡ್ರಾಯಿಂಗ್ ನೋಡಿ ಎ ಪಾಯಿಂಟ್ನ ಈ ರೀತಿ ಅಪೋಸಿಟಲ್ಲಿ ಸಿ ಮತ್ತು ಡಿನ ಒಂದು ಮಿಡ್ಲ್ ಏನು ಮಾರ್ಕ್ ಮಾಡ್ಕೊಂತೀವಲ್ಲ, ಸೊ ಅಲ್ಲಿಗೆ ಕನೆಕ್ಟ್ ಮಾಡ್ಕೊಬೇಕು ಈ ರೀತಿ. ರೈಟ್. ಸೊ ಅಗೇನ್ ಎ ಇಂದ ನಾವು ಬಿ ಮತ್ತು ಸಿನ ಮಿಡ್ ಪಾಯಿಂಟಲ್ಲಿ ಈ ರೀತಿ 2 ಲೈನ್ಸನ್ನು ಡ್ರಾ ಮಾಡ್ಕೊಬೇಕು. ರೈಟ್. ಈ ರೀತಿ. ಸೊ ನೆಕ್ಸ್ಟ್ ಇದೇ ಪ್ರೊಸೆಸ್ ಅಪೋಸಿಟಲ್ಲಿ ಸಿಯಿಂದ ಒರಿಜಿನ್ ಪಾಯಿಂಟ್ ಏನಿದೆಯಲ್ಲ ಸಿ, ಸೊ ಸಿಯಿಂದ ಎ ಮತ್ತು ಡಿಗೆ ಈ ರೀತಿ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ಸೇಮ್ ಪ್ರೊಸೆಸ್. ಸೊ ಸಿಯಿಂದ
ಎ ಮತ್ತು ಬಿನ ಮಿಡ್ಡಲ್ಲಿ ಏನು ಪಾಯಿಂಟ್ ಇದೆಯಲ್ಲ ಸೊ ಅಲ್ಲಿ ನಾವು ಈ ರೀತಿ ನೀಟಾಗಿ ಒಂದು ಡ್ರಾಯಿಂಗನ್ನು ಸೊ ಲೈನ್ಸನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ನಾವು ಕಾಂಪಾಸನ್ನು ಯೂಸ್ ಮಾಡ್ಕೊಬೇಕು. ಕಾಂಪಾಸನ್ನು ಯೂಸ್ ಮಾಡ್ಕೊಂಡು ಈ ಒರಿಜಿನ್ ಪಾಯಿಂಟ್ ಇಲ್ಲಿಂದ ನೀಟಾಗಿ ನಾವು ಈ ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಪಾಯಿಂಟ್ ನೋಡಿ, ಸೊ ಈ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಂಡು ಸೊ ಇದು ನೀವು ತಿಕ್ಕಾಗಿ ಡ್ರಾ ಮಾಡೋಕ್ಕಾಗುತ್ತೆ, ರೈಟ್. ಸೊ ನಾವು ಇವಾಗ ಸರ್ಕಲ್ ಡ್ರಾ ಮಾಡ್ತಾ ಇರೋದು ತಿಕ್ ಲೈನನ್ನು ಯೂಸ್ ಮಾಡ್ಕೊಂಡು ಸೊ ನೀಟಾಗಿ ಈ ಪಾಯಿಂಟ್ ಆ್ಯಂಡ್ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಕೊಬೇಕು, ರೈಟ್. ಸೊ ಇದೇ ಪ್ರೊಸೆಸ್ ಅಪೋಸಿಟಲ್ಲಿ ಇವಾಗ ಸೊ ಅಪೋಸಿಟ್ ಲೈನಲ್ಲಿ ಸೇಮ್ ಈ ಒಂದು ಪಾಯಿಂಟೆಲ್ಲ ಫಿಕ್ಸ್ ಮಾಡ್ಕೊಂಡು ನೀಟಾಗಿ, ರೈಟ್. ಸೊ ಒಂದು ಸ್ವಲ್ಪ 1 mm ಕೂಡ ಇಲ್ಲಿ ಮಿಸ್ಟೇಕ್ ಆದರೆ ಎಂಟೈರ್ಲಿ ಡ್ರಾಯಿಂಗ್ ಅನ್ನೋದು ನಮಗೆ ರಾಂಗ್ ಆಗಿ ಬರುತ್ತೆ, ರೈಟ್. ಸೊ ಈ ರೀತಿ ಅಗೇನ್ ಕಾಂಪಾಸನ್ನು ಫಿಕ್ಸ್ ಮಾಡ್ಕೊಂಡು ಸೊ ನೀಟಾಗಿ ಯಾವ ಒಂದು ಪಾಯಿಂಟಲ್ಲಿ ಫಿಕ್ಸ್ ಮಾಡಿ ಸೊ ನೀಟಾಗಿ ಪಾಯಿಂಟಲ್ಲಿ ಫಿಕ್ಸ್ ಮಾಡ್ಕೊಂಡು ಎರಡು ಪಾಯಿಂಟನ್ನು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು ನಮಗೆ ಟಾಪ್ ಆ್ಯಂಡ್ ಬಾಟಮಲ್ಲಿ ನಮಗೆ ಇವಾಗ ಸರ್ಕಲ್ ಅನ್ನೋದು ಡ್ರಾ ಆಗಿದೆ. ಸೊ ನೆಕ್ಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕನ್ಫ್ಯೂಸನ್ ಆಗೋಕೋಬೇಡಿ. ಅಗೇನ್ ಇಲ್ಲಿ ಏನು ಪಾಯಿಂಟ್ ಇದೆಯಲ್ಲ, ರೈಟ್. ಸೊ ಎ ಪಾಯಿಂಟಿಂದ ನಾವು ಅಪೋಸಿಟಲ್ಲಿ ಏನು ಕನೆಕ್ಟ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕು. ಸೊ ನಮಗೆ ಇವಾಗ ಟಾಪ್ ಮತ್ತು ಬಾಟಮ್ ಸರ್ಕಲ್ ಬಂದಿದೆಯಲ್ಲ ಸೊ ಅದರ ಒಂದು ಎಡ್ಜನ್ನು ನಾವು ನೀಟಾಗಿ ಕನೆಕ್ಟ್ ಮಾಡ್ಕೊಬೇಕು, ರೈಟ್. ಸೊ ಇವಾಗ ಇವೆರಡು ಪಾಯಿಂಟನ್ನು ಸೊ ಈ ರೀತಿ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ನೀಟಾಗಿ ಪಾಯಿಂಟ್ ತೊಗೊಂಡಿಲ್ಲ. ಸೊ ಸ್ವಲ್ಪ ಮಿಸ್ಟೇಕ್ ಆದ್ರೂ ಎಂಟೈರ್ಲಿ ಡ್ರಾಯಿಂಗ್ ಅನ್ನೋದು ನಮಗೆ ರಾಂಗ್ ಆಗಿ ಬರುತ್ತೆ, ರೈಟ್. ಸೊ ಅಗೇನ್ ಸೇಮ್ ಇವಾಗ ಸಿ ಪಾಯಿಂಟಿಂದ ಅಪೋಸಿಟಲ್ಲಿ ಏನು ಪಾಯಿಂಟ್ ಇದೆಯಲ್ಲ ಸೊ ಆ ಪಾಯಿಂಟಿಂದ ಸೊ ಇವೆರಡು ಪಾಯಿಂಟನ್ನು ನಾವು ನೀಟಾಗಿ ಈ ಒಂದು ಆರ್ಕನ್ನು ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ನಮಗೆ ಸಿಂಪಲ್ಲಾಗಿ YZ ಪ್ಲೇನಲ್ಲಿ ನಾವು ಈ ರೀತಿ ಒಂದು ಸರ್ಕಲ್ ಐಸೋಮೆಟ್ರಿಕ್ ಸರ್ಕಲನ್ನು ಡ್ರಾ ಮಾಡ್ತೀವಿ. ಸೊ ನಮ್ಮ ಬಿ ಪಾಯಿಂಟ್ ಒರಿಜಿನ್ ಪಾಯಿಂಟ್ ಆಗಿತ್ತು, ಎ ಪಾಯಿಂಟ್ ಇದು ನಮಗೆ ಸಿ ಪಾಯಿಂಟ್, ಇದು ನಮಗೆ ಡಿ ಪಾಯಿಂಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ZX ಪ್ಲೇನಲ್ಲಿ ಸೊ ಈ ಒಂದು ಸೇಮ್ ಪ್ರೊಸೆಸನ್ನು ಹೇಗೆ ಡ್ರಾ ಮಾಡೋದಂತ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ.